ಹಾಸನದಲ್ಲಿ ಮೂರನೇ ಆನೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಮಕನ ಆನೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ತಂಡದವರು. ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಕಾರ್ಯಾಚರಣೆ ನಡೆದಿದೆ. ಬಹಳ ಕಾಟ ಕೊಡ್ತು ಆನೆ ಇದು. ಯಾಕಂತ ಹೇಳಿದ್ರೆ ನಾವು ಈ ಹಿಂದೆ 2 ಆನೆಗಳನ್ನು ಏನು ಸೆರೆ ಹಿಡಿದ್ರು ಆ ಟೈಮ್ನಲ್ಲಿ ಸುಮಾರು 15 ತಿಂಗಳ ಕಾಲ ಟೈಮ್ ತೆಗೆದುಕೊಂಡಿದ್ದಾನೆ. ಸೆರೆ ಹಿಡಿಯುವಂಥ ಸಂದರ್ಭದಲ್ಲಿ ಭಾರೀ ಕಾಟ ಕೊಟ್ಟುಬಿಟ್ಟ ಇವನು ಮಕನ. ಕೊನೆಗೆ ಆನೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಕ್ಸಸ್ ಆಗಿದೆ. ಈ ಆನೆಗಳು ಬಹಳ ಹಾವಳಿಯನ್ನು ಇಟ್ಟಿದ್ವು ಆ ಭಾಗದಲ್ಲಿ. ನೋಡ್ತಾ ಇದ್ದೀವಿ ಮಾವುತರು ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಅರಣ್ಯ ಇಲಾಖೆಯವರೊಟ್ಟಿಗೆ ಸೇರಿ. ಮಧ್ಯಭಾಗದಲ್ಲಿ ಇದೆಲ್ಲ ಚಿಕ್ಕದಾಗಿದೆಯಲ್ವ, ಅದೇ ನೋಡಿ ಮಕನ. ಅದು ಸಿಕ್ಕಾಪಟ್ಟೆ ಹಾವಳಿ ಅದ್ರದ್ದು. ಯಾರಾದರೂ ಅಡ್ಡ ಬಂದರೆ ಮುಗೀತು, ಕಥೆನ ಮುಗಿಸ್ಬಿಡ್ತಾ ಇತ್ತು. ಕಾಫಿ ತೋಟಗಳಲ್ಲಿ ಲಗ್ಗೆ ಇಡ್ತಾ ಇತ್ತು. ಸಿಕ್ಕಾಕೊಂಡಿರ್ಲಿಲ್ಲ. ಇದು ಬಹಳ ದಿನಗಳಿಂದ ಚಳ್ಳೆಣ್ಣು ತಿನಿಸು ಓಡಾಡ್ತಾ ಇತ್ತು. ಹಿಂಡ್ ಆ ಗುಂಪೇನಿದ್ವು ಆ ಗುಂಪಲ್ಲಿ ಹೋಗ್ತಾ ಇತ್ತು. ಬಿಟ್ರೆ ಎಲ್ಲ ಗೊತ್ತಿಲ್ಲ. ಆನ ಗಂಟುಲ್ಲ ಪಾಟಿಕಾನೆಯಲ್ಲಿ ಮೇಲೆ ಓಡು ಹಿಂದಿ ಬತ್ತಿಗಲ್ವ ನೋಡಿಗ ಬರ್ತು ಮತ್ತೆ ಇಲ್ಲಿ ಬರ್ತಾನೆ ಸಡನ್ನ ಬಂದ್ಬಿಡ್ತಾನೆ ಈ ಕಡೆ. ಮೂರು ರೌಂಡ್ ಈಗ ಮತ್ತೆ ಆಗಲ್ಲ ಆಡ್ತಾ ಇದ್ದೇನೆ ನಾ ಬಾಡಾಡ್ತಾ ಇದ್ದೇನೆ. ಅಲ್ಲಿದ್ರಾ ಒಳಗಿದ್ದ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಮೂರನೇ ಆನೆಯ ಸೆರೆ ಹಿಡಿಯುವ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಇದು ಯಾವ ರೀತಿ ಆಯಾ ತಂಡಕ್ಕೆ ಕಾಟವನ್ನು ಕೊಡ್ತು ಮಕನ, ಮತ್ತು ಯಾವ ರೀತಿ ಆ ಭಾಗದಲ್ಲಿ ಹಾವಳಿ ಇಟ್ಟಿತ್ತು ಅಂತಿದ್ದು? ಹಾಸನದ ಹೆಬ್ಬನಹಳ್ಳಿಯ ಭಾಗದಲ್ಲಿ ಮೂರನೆಯ ಆನೆಯನ್ನು ಕಾರ್ಯಾಚರಣೆ ಮಾಡುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಮಕನ ಆನೆ ಏನಿದೆ ಇದು ನೋಡ್ಲಿಕ್ಕೆ ಚಿಕ್ಕ ವಯಸ್ಸು ಕೂಡ ಆಗಿರ್ಬೋದು, ಆದ್ರೆ ಈ ಭಾಗದಲ್ಲಿ ಸಾಕಷ್ಟು ಪುಂಡಾಟವನ್ನು ಕೂಡ ಮೆರೆದಿತ್ತು ಅನ್ನುವುದು ಸ್ಥಳೀಯರ ಆರೋಪವಾಗಿತ್ತು. ಹಾಗಾಗಿ ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಆನೆಗೆ ಇವತ್ತು ಬೆಳಿಗ್ಗೆ ಡಾಟ್ ಮಾಡಿ ನಂತರ ಆನೆಯನ್ನು ಕೂಡ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿರುವಂತದ್ದು. ಕಾರ್ಯಾಚರಣೆ ಮಾಡುವಂತಹ ವೇಳೆ ಒಂದಿಷ್ಟು ಮೊಂಡಾಟವನ್ನು ಕೂಡ ಮಾಡಿದ್ದಂಥದ್ದು. ಅಂದ್ರೆ ಸಾಕಾನೆಗಳ ಜೊತೆ ಮೊಂಡಾಟಕ್ಕೆ ಇಳಿದಂತಹ ಮಕನ ಆನೆ ಏನಿದೆ ಇದನ್ನ ಯಶಸ್ವಿಯಾಗಿ ಕಾಡಿನಿಂದ ಏನು ಆ ಸ್ಥಳಕ್ಕೆ ಪ್ಲೇಸ್ಗೆ ತಂದು ಜೊತೆಗೆ ಶಿವಮೊಗ್ಗದ ಸಕ್ಕರೆಬೈಲು ಅರಣ್ಯ ಪ್ರದೇಶಕ್ಕೆ ಅಲ್ಲಿಗೆ ಬಿಡ್ತೀವಿ ಮತ್ತು ಅದನ್ನ ಒಂದು ತುಂಬಾ ಚೆನ್ನಾಗಿ ಪೊಳಸಿ ಇದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಈಗಾಗಲೇ ಇಲ್ಲಿನ ಹಿರಿಯ ಅಧಿಕಾರಿ CCF ಏಡುಕುಂಡಲ ಕೂಡ ಹೇಳಿರುವಂತದ್ದು. ಒಟ್ಟಾರೆ ಸರ್ಕಾರ 3 ಆನೆಯನ್ನು ಹಿಡಿಲಿಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಅದರಂತೆ ಅರಣ್ಯ ಇಲಾಖೆ ಕಳೆದ 1 ವಾರದಿಂದಲೂ 3 ಕಾಡಾನೆಗಳನ್ನ ಹಿಡಿದು ಸಕ್ಸಸ್ಫುಲ್ ಆಗಿರುವಂತದ್ದು. ಒಟ್ಟಾರೆ ಇವತ್ತಿಗೆ ಸದ್ಯಕ್ಕೆ ಕಾಡಾನೆ ಹಿಡಿಯುವಂತಹ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ನಾಳೆಯಿಂದಲೂ ಕೂಡ ಸ್ಥಗಿತ ಆಗುತ್ತೆ. ಮತ್ತೆ ಯಾವೆಲ್ಲ ರೀತಿಯಾಗಿ ಕಾರ್ಯಾಚರಣೆ ಮಾಡ್ಲಿಕ್ಕೆ ಸಿದ್ಧರಾಗ್ತಾರ, ಪರ್ಮಿಷನ್ ಅನ್ನ ಸರ್ಕಾರಕ್ಕೆ ಮತ್ತೆ ಕೇಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ. ಅಲ್ಲಿದ್ರಾ ಒಳಗಿದ್ದ ಇಲ್ಲ ಐತೆ ಎದುರುಗಡೆ ಬಿಡಿ, ಅಲ್ಲಿ ತರ್ಬೇಕಾದ